ನಮಸ್ಕಾರ ನನ್ನ ರೈತ ಬಾಂಧವರಿಗೆ. ಇವತ್ತು ಅಡಿಕೆ ಗಿಡಕ್ಕೆ ಒಂದು ಕಡಿಮೆ ಖರ್ಚಿನಲ್ಲೂ ಸಹ ಈ ರೀತಿಯೂ ಒಂದು ಫಿಂಕ್ಪಿಲ್ಲರ್ ಜೆಟ್ ಮಾಡ್ಬೋದಾ ಅಂತೇಳಿ ಇವತ್ತು ನಿಮಗೆ ವಿಡಿಯೋ ಮುಖಾಂತರ ತಿಳಿಸೋಕ್ಕೆ ಅಂತ ಬಂದಿದ್ದೀನಿ. ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಹಾಗೆ ನನ್ನ ಚಂದು ಕೃಷಿ ಮತ್ತು ಹೈನುಗಾರಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇವತ್ತು ಮುಖ್ಯವಾದ ವಿಷಯ ನಿಮಗೆ ಗೊತ್ತಿರ್ಬೋದು, ಕಡಿಮೆ ವೆಚ್ಚ ಅನ್ನೋದಕ್ಕಿಂತ ನಮ್ಮಲ್ಲಿ ಗೊತ್ತಿರೋಂಥ, ಈಗ ನಾವು ಯಾವುದೇ ಒಂದು ಬೆಳೆ ಮಾಡಿರ್ತೀವಿ ಅಂದ್ಕೊಳ್ಳಿ, ಆ ಬೆಳೆಯಲ್ಲಿ ನಾವು ಬಳಸಿರೋಂಥ ಒಂದು ಜೆಟ್ಟಿ ಆಗಿರ್ಬೋದು, ಫಿಂಕ್ಪಿಲ್ಲರ್ ಜೆಟ್ಗಳೇ ಆಗಿರ್ಬೋದು, ಅಥವಾ PVC ಪೈಪ್ಗಳೇ ಆಗಿರ್ಬೋದು, ನಾನಾ ರೀತಿಲಿ ಸ್ವಲ್ಪ ಪ್ರಮಾಣದಲ್ಲಿ ಒಡೆದೋಗಿರ್ಬೋದು. ಅಂಥ ಜೆಟ್ಗಳಿಂದ ಸಹ ಒಂದು PVC ಪೈಪಿಂದಲೂ ಸಹ ಈ ರೀತಿಯೂ ಒಂದು ಜೆಟ್ ಮಾಡ್ಬೋದಾ ಅಂತೇಳಿ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸೋಕ್ಕೆ ಅಂತ ಬಂದಿದ್ದೀನಿ. ಯಾವ ರೀತಿ ಅಂದರೆ, ನಾವು ಯಾವುದೇ ಒಂದು ಬೆಳೆ ಮಾಡಿರ್ತೀವಿ, ಒಂದು ಬೆಳೆಯಲ್ಲಿ ನಮಗೆ ಬೇಕಾದಂಥ ಒಂದು ವಸ್ತುಗಳೇ ಒಂದು PVCನೇ ಆಗಿರೋದು, ಜೆಟ್ಗಳನ್ನ ಅಳವಡಿಕೆ ಮಾಡಿರ್ತೀವಿ. ಅಳವಡಿಕೆ ಮಾಡಿದಾಗ ಏನಾಗುತ್ತೆ ಅಂದರೆ, ಕಾಲ್ಪನಿಕವಾಗಿ ಒಡೆದೋಗಿರ್ಬೋದು, ಅಥವಾ ಅದನ್ನು ಆ ಬೆಳೆಯಿಂದಾಗಿ ಇನ್ನೊಂದು ಬೆಳೆಗೆ ಹಾಕದಲ್ಲೇ ಹಂಗೆ ಇಟ್ಟಿರ್ಬೋದು. ಆ ಕಾರಣದಿಂದಾಗಿ ಇವತ್ತು ಒಂದು ಅಡಿಕೆ ಗಿಡಕ್ಕೆ ಆ ಜೆಟ್ಗಳಿಂದಾಗಿ, ಅಂದರೆ ನನ್ನ ಹತ್ರ ಈಗ ವೇಸ್ಟಾಗಿ ಬಿದ್ದಿರುವ ಜೆಟ್ಗಳಿಂದ ಅಥವಾ ಮತ್ತು PVC ಪೈಪ್ಗಳಿಂದಾಗಿ ಒಂದು ಅಡಿಕೆ ಗಿಡಕ್ಕೆ ಯಾವ ರೀತಿ ಇವತ್ತು ನಾನು ಜೆಟ್ನ ಅಳವಡಿಕೆ ಮಾಡ್ತಾಯಿದ್ದೀನಿ, ಅದರಿಂದ ಏನು ಉಪಯೋಗ ಅಂತೇಳಿ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಅತಿ ಹೆಚ್ಚಾಗಿ ಎಲ್ಲ ವೀಕ್ಷಕರಿಗೂ ನನ್ನ ಧನ್ಯವಾದಗಳು. ಮುಖ್ಯವಾಗಿ ಯಾಕೆ ಅಂತ ಈ ಧನ್ಯವಾದಗಳು ಹೇಳ್ತಿದ್ದೀನಿ ಅಂದರೆ, ಹಲವಾರು ರೈತರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಹಾಗೂ ಶೇರ್ ಮಾಡ್ತಿದ್ದೀರಾ, ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನೂ ತಿಳಿಸ್ತಿದ್ದೀರಾ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಇವಾಗ ಮುಖ್ಯವಾದ ವಿಷಯ ಯಾವುದು ಅಂದರೆ, ಈಗ ನೀವು ನೋಡ್ತಾ ಇರ್ಬೋದು, ಈ ಅಡಿಕೆ ಗಿಡಕ್ಕೆ ನಾನು ಯಾವ ರೀತಿ ಒಂದು ಡ್ರಿಪ್ ಮಾಡಿದ್ದೀನಿ ಅಂದರೆ, ಬುಡದಿಂದ ಬುಡಕ್ಕೆ, ಅಂದರೆ ನಾವು ಎಳೆದಿರೋ ಅಂಥದ್ದು, ಸಾಲಿಗೆ ಎಳೆದಿರೋ ಅಂಥದ್ದು, ಇದರ ಮಧ್ಯದಲ್ಲಿ ಒಂದು ಏಲಕ್ಕಿ ಬುಡನೂ ಇರುವಂಥದ್ದು. ಮತ್ತು ಡ್ರಿಪ್ ಇದ್ದರೂ ಯಾವ ಕಾರಣಕ್ಕೆ ಇವತ್ತು ನಾನು ಜೆಟ್ ಮಾಡೋಕ್ಕೆ ಅಂತ ಹೇಳಿ ಬಂದಿದ್ದೀನಿ ಅಂತ ನಿಮಗೆ ಗೊತ್ತಾಗ್ಬೋದು. ಯಾಕೆ ಅಂದರೆ, ನೋಡ್ತಾ ಇರ್ಬೋದು, ಬಿಸಿಲು ಅತಿ ಹೆಚ್ಚಾಗಿ ಬೀಳ್ತಾ ಇರೋದ್ರಿಂದ, ತಾಪಮಾನ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂದರೆ, ಬುಡದಲ್ಲಿ ನಾವು ಏನೇ ನೀರು ಬಿಡ್ತಾಯಿದ್ರು ಏನಾಗ್ತಾಯಿದೆ ಅಂದರೆ, ಒಂದು 2 ದಿನಕ್ಕೊಮ್ಮೆ ಅಷ್ಟೇ ಅದು ನೀರು ಸೀಮಿತ ಆಗ್ತಾಯಿದೆ. ಅಂದರೆ ತೇವಾಂಶ ಇರುತ್ತೆ, ಅಥವಾ 3 ದಿನ ಅಥವಾ 4ನೇ ದಿನಕ್ಕೆ ತೇವಾಂಶವನ್ನು ಹೋಗಿ ಮಣ್ಣು ಏನಾಗ್ತಾಯಿದೆ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಬಿಸಿ ಆಗೋಂಥದ್ದು, ಅಂದರೆ ತಾಪಮಾನ ಹೆಚ್ಚಾಗಿರೋದ್ರಿಂದ, ಏಕೆಂದರೆ ಬೇರುಗಳು ಹಾಳಾಗ್ತೇವೆ. ಆ ಕಾರಣದಿಂದಾಗಿ ನಾನು ಇವತ್ತು ಜೆಟ್ ಮಾಡೋಣ ಅಂತ ಬಂದಿರೋಂಥದ್ದು. ಜೆಟ್ ಮಾಡೋದ್ರಿಂದ ಏನು ಉಪಯೋಗ ಅಂದರೆ, ನಾನು ಇದರಲ್ಲಿ ಏನು ಮಾಡಿದ್ದೀನಿ ಅಂದರೆ, ಸಾಲಿಗೆ ಒಂದೊಂದು ಅಡಿಕೆಯಿಂದ ಇನ್ನೊಂದು ಅಡಿಕೆ ಮಧ್ಯದಲ್ಲಿ ಒಂದೊಂದು ಏಲಕ್ಕಿ ಗಿಡನ ಹಾಕಿರೋಂಥದ್ದು. ಈಗ ಏನೇ ನಾನು ಡ್ರಿಪ್ ಮುಖಾಂತರ ನೀರು ಬಿಟ್ಟರು ನಿಮಗೆಲ್ಲ ಗೊತ್ತೇ ಇರುತ್ತೆ. ಹನಿ ನೀರಾವರಿಯಲ್ಲಿ ಹೋಗೋದ್ರಿಂದ ಏನಾಗುತ್ತೆ ಅಂದರೆ, ಬುಡದ ಸುತ್ತ ಮಾತ್ರ ಏನಾಗ್ತಿತ್ತು ಅಂದರೆ ತೇವಾಂಶ ಆಗ್ತಿದ್ದು. ಆ ಕಾರಣದಿಂದಾಗಿ ಈಗ ಮೇಲ್ಗಡೆಯಿಂದ ನಾವು ಅಡಿಕೆ ಗಿಡ ಮೇಲಂತೂ ನೀರು ಬಿಡೋಕ್ಕಾಗಲ್ಲ, ಯಾಕೆಂದರೆ ಮಳೆ ಬರೋವರೆಗೂ ನಾವು ಕಾಯಲೇಬೇಕಾಗುತ್ತೆ. ಆದರೆ ನಾನು ಏಲಕ್ಕಿ ಗಿಡಕ್ಕಾದ್ರೂ ಒಂದು ರೇಂಜಲ್ಲಿ ಅದಕ್ಕೇನೆಂದರೆ ತಂಪಾಗಿ ಅಥವಾ ತೇವಾಂಶ ಏನಾಗಿದೆ ಅಂದರೆ ಯಾವಾಗಲೂ ಇರಬೇಕಾಗುತ್ತೆ. ಅದನ್ನು ನಾವು ದಿನನಿತ್ಯ ನೀರು ಬಿಡೋಕ್ಕಾಗಲ್ಲ. ಅದರಿಂದಾಗಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ಜೆಟ್ ಮುಖಾಂತರ ಮಾಡೋದ್ರಿಂದಾಗಿ ಕಡಿಮೆ ಅಂದರೆ ಒಂದು 5 ಅಡಿ ಎತ್ತರದಲ್ಲಿರೋ ಜೆಟ್ಟಿಂದಾಗಿ ನೀರು ಸಿಡಿಯುವಿಕೆಯಿಂದ ಏನಾಗುತ್ತೆ ಅಂದರೆ, ನೀರು ಏನಾಗುತ್ತೆ ಅಂದರೆ ಎಲ್ಲ ಬುಡಗಳಿಗೂ ಮೇಲೂ ಬೀಳುತ್ತೆ. ಹಾಗೂ ನನ್ನ ಏಲಕ್ಕಿ ಗಿಡ ಇನ್ನೂ 3 ಅಡಿ ಇರೋದ್ರಿಂದಾಗಿ ಅದ್ರ ಮೇಲೆ ಅತಿ ಹೆಚ್ಚಾಗಿ ಬೀಳೋದ್ರಿಂದ ತೇವಾಂಶ ಹೆಚ್ಚಾಗಿರುತ್ತೆ. ತೋಟ ಏನಾಗಿರುತ್ತೆ ಅಂದರೆ ಹಚ್ಚು ಹಸಿರಾಗಿರುತ್ತೆ. ಆ ಕಾರಣದಿಂದಾಗಿ ಹೇಳ್ತಾ ಇರೋಂಥದ್ದು. ಈಗ ಯಾವ ರೀತಿ ಒಂದು ಜೆಟ್ಗಳನ್ನ ಜೋಡಣೆ ಮಾಡಬೇಕು, ಮತ್ತು ಒಡೆದೋಗಿರೋ ಪೈಪ್ಗಳಾಗಿರ್ಬೋದು, ವೇಸ್ಟಾಗಿ ಬಿದ್ದಿರೋ ಪೈಪ್ಗಳಿಂದ ಯಾವ ರೀತಿ ಒಂದು ಜೆಟ್ನ ನಾನು ಇವತ್ತು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ಅಂದರೆ, ಯಾವ ರೀತಿ ರೆಡಿ ಮಾಡ್ಬೋದು ಅಂತೇಳಿ ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ನೀವು ಗಮನಿಸ್ಬೋದು, ಈಗ ಯಾವ ರೀತಿ ಜೆಟ್ಗಳು ನಮ್ಮಲ್ಲಿ ವೇಸ್ಟಾಗಿ ಬಿದ್ದಿದ್ದಾವೆ ಅಂದರೆ, ಸರಿಸುಮಾರು ಇದೊಂದು 15,000 ರೂಪಾಯಿಂದು ನನ್ನ ಪೈಪ್ಗಳೇ ಇರಬೇಕು. ಅತಿ ಹೆಚ್ಚಾಗಿ ನಾನು ಅವಾಗ ಕೊತ್ತಂಬರಿ ಬೆಳೀತಿದ್ರೆ ಏನಾಗಿದ್ದಾನೆ, ಕಾಲ್ಪನಿಕವಾಗಿ ಕೊತ್ತಂಬರಿ ಬೆಳೆಯೋದು ಕಡಿಮೆ ಮಾಡಿದ್ರಿಂದ ಏನು ಮಾಡ್ತಿದ್ವು ಅಂದರೆ ಜೆಟ್ಗಳನ್ನ ಆಡಬೇಕು. ಯಾಕೆಂದರೆ ರೈನ್ ಪೈಪ್ ಬಂದಾಗಲಿಂದ ನಾನು ಇವನ್ನ ಜೋಡಿಸೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ರೈನ್ ಪೈಪ್ನ ಬಳಸ್ತಿದ್ದು. ಆದರೆ ಇವತ್ತು ನೀರು ಅತ್ಯಧಿಕವಾಗಿ ತುಂಬ ಮೇಲ್ಗಡೆಯಿಂದ ಬೀಳೋದ್ರಿಂದಾಗಿ ಏನು ಮಾಡ್ತಾಯಿದ್ದೀವಿ ಅಂತಂದರೆ, ಈ ಜೆಟ್ನ ಒಂದು ಉಪಯೋಗಿಸ್ಕೊಳ್ಳೋ ಒಂದು ದಿನ ಬಂದೈತೆ ಅಥವಾ ಸಮಯ ಬಂದೈತೆ ಅಂತ ಹೇಳಿ ನೋಡ್ತಾ ಇರ್ಬೋದು. ಯಾವ ರೀತಿ ಈ ಜೆಟ್ಗಳು ಬಿದ್ದವೆ ಅಂದರೆ, ಸರಿಸುಮಾರು ಒಂದು 15,000 ರೂಪಾಯಿ ಜೆಟ್ಗಳು ಈ ರೀತಿ ಬಿದ್ದಿರೋಂಥದ್ದು ನೋಡ್ತಾ ಇರ್ಬೋದು. ಈ ರೀತಿ ಪೀಸ್ ಆಗಿರೋಂಥ ಜೆಟ್ಗಳಿಂದ ಸಹ ಒಂದು ಈ ರೀತಿ ನಾವೀಗ ಒಂದು ಜೆಟ್ನ ಅಳವಡಿಕೆ ಮಾಡ್ಬೋದು ಅಂತೇಳಿ ನಿಮ್ಗೆ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋವನ್ನು ಹಂಗೆ ನೋಡ್ತಾ ಇರಿ. ನೋಡ್ತಾ ಇರ್ಬೋದು, ಇವತ್ತು ಎಷ್ಟು ಜೆಟ್ಗಳು ಹೊಡೆದೋಗಿವೆ ಅಂದರೆ, ಸರಿಸುಮಾರು ಜೆಟ್ಟು ಎಲ್ಲ ವೇಸ್ಟ್ ಆಗಿದ್ದಾವೆ. ಹಂಗೆ ಮತ್ತು PVC ಪೈಪ್ಗಳು ಅಷ್ಟೇ ನಾನು ಜೆಟ್ಗೆ ಹಾಕೋಂಥವೆಲ್ಲ ವೇಸ್ಟ್ ಆಗಿರೋಂಥದ್ದು. ಈಗ ಇದರಿಂದಾಗಿ ಜೋಡಣೆ ಮಾಡಿ ಮತ್ತೆ ಇದನ್ನು ನಾನು ಜೆಟ್ನ ಯಾವ ರೀತಿ ನಿರ್ಮಾಣ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತಿಳಿಸ್ತಾ ಇರೋಂಥದ್ದು. ಪ್ರತಿಯೊಂದು ಪೀಸ್ಗಳು ಅಷ್ಟೇ. ಈ ಪೀಸ್ಗಳನ್ನೆಲ್ಲ ಈಗ ಮುಖ್ಯವಾಗಿ ನಾನು 30 ಅಡಿಗೆ ಕಾಯಿಸಿ ಹಾಕಂತಿರೋದು. ಯಾಕೆಂದರೆ ಲೆಂತ್ ಬರೋದು 20 ಅಡಿಗೆ ಬರುತ್ತೆ. ನಾನಾದರೆ ನಮ್ಮ ನೀರು ಯಾವ ರೀತಿ ಫೋರ್ಸ್ ಇರುತ್ತೋ ಅದ್ರ ಮೇಲೆ ನಾನು ಜೆಟ್ಗಳನ್ನ ಅಳವಡಿಕೆ ಮಾಡಬೇಕು. ಅದಕ್ಕೆ ನಾನು 30 ಅಡಿ ಅಂತರದಲ್ಲಿ ಒಂದು ಜೆಟ್ನ ನಿರ್ಮಾಣ ಮಾಡ್ತಾ ಇರೋಂಥದ್ದು. ಅದಕ್ಕೆ ಈಗ 30 ಅಡಿ ಪೈಪ್ನ ನಾನೀಗ ಅದೇ ತುಂಡು ಪೈಪ್ಗಳನ್ನ ಏನು ಮಾಡ್ತಾಯಿದ್ದೀನಿ ಅಂದರೆ, ಇವಾಗ ಕಾಯಿಸಿ ಹಾಕ್ಕೊಂತ ಇರೋಂಥದ್ದು. ಸರಿಸುಮಾರು ನನಗೆ ಒಂದು 10 ಲೆಂತ್ ನಾನು ರೆಡಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಇನ್ನು ಕಟ್ ಪೀಸ್ಗಳು ಈಗ ಇವನ್ನೆಲ್ಲ ಕಾಯಿಸಿ ಹಾಕ್ಬೇಕಾಗಿರೋಂಥದ್ದು. ನಾನೀಗ ಬರೀ ಜೋಡಿಸಿರೋಂಥದ್ದು, ಅಂದರೆ ಈಗ ಹಳೆ ವೇಸ್ಟ್ ಏನಿದ್ವಲ್ಲ ಅವನ್ನೆಲ್ಲ ಜೋಡಿಸ್ಕೊಂಡಿರೋಂಥದ್ದು. ಈಗ ಕಾಯಿಸೋದು ನಿಮಗೆ ಹೇಳ್ತಾ ಇದ್ದೀನಿ. ಈಗ ಯಾವ ರೀತಿ ಅಂದರೆ, ಈಗ ಒಂದು 10 ಲೆಂತ್ ರೆಡಿ ಮಾಡಿದ್ದೀನಿ. ಒಂದು ಅಷ್ಟೇ ಈಗ ಯಾವ ರೀತಿ ಅಂದರೆ, ಪೈಪ್ನ ಫಸ್ಟು ಕಾಯಿಸೋಕ್ಕೆ ಅಂತ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಈಗ, ಯಾಕೆಂದರೆ ತುಂಡು ಪೈಪ್ ಆಗಿರೋದ್ರಿಂದ
ಪ್ರತಿಯೊಂದು ಅಷ್ಟೇ ಕಾಯಿಸ್ಕೊಳ್ಳೇಬೇಕಾಗುತ್ತೆ, ಇಲ್ಲಾಂದರೆ ಗೊತ್ತಲ್ಲ. ನಾವು ಈಗ ಕಾಯಿಸ್ಬಿಟ್ಟೆ ನಾನು ಏನು ಮಾಡಬೇಕು ಅಂದರೆ ಪೈಪ್ನ ಎಲ್ಲವನ್ನೂ ಜೋಡಣೆ ಮಾಡಬೇಕು, ಯಾಕೆಂದರೆ ಎಲ್ಲ ಒಡೆದೋರೋ ಪೈಪ್ಗಳಲ್ವ, ಅದರಿಂದಾಗಿ ಈ ರೀತಿ ನೋಡ್ತಾ ಇರ್ಬೋದು. PVC ಪೈಪು ಯಾವ ರೀತಿ ಒಂದು ಜೋಡಣೆ ಮಾಡಿದ್ದೀನಿ ಅಂತ ಅಂದರೆ ಕಾಯಿಸಿ ಹಾಕಿರೋಂಥದ್ದು. ಪ್ರತಿಯೊಂದು ಅಷ್ಟೇ ಈ ರೀತಿಯಲ್ಲೇ ಕಾಯಿಸಿ ಹಾಕ್ತಿರೋಂಥದ್ದು. ನೋಡ್ತಾ ಇರ್ಬೋದು 10 ಪೈಪ್ನ ರೆಡಿ ಮಾಡಿದ್ದೀನಿ ಆಲ್ರೆಡಿ. ನೋಡ್ತಾ ಇರ್ಬೋದು 30 ಅಡಿಯು 10 ಲೆಂತ್ ರೆಡಿ ಮಾಡಿದ್ದೀನಿ. ಈಗ ಹಂಗೆ ಯಾವ ರೀತಿ ಅಂದರೆ ಹಿಂಗೆ ಅಡಿಕೆ ಗಿಡಕ್ಕೆ ಹಿಂಗೆ ಸಾಲಿಗೆ ಎಳಿತೀನಿ, ಯಾವ ರೀತಿ ಎಳಿಬೋದು ಅಂತಲೂ ನೀವು ನೋಡ್ಬೋದು. ಪ್ರತಿಯೊಂದು ಅಷ್ಟೇ ಈಗ ಫಸ್ಟು ಲೆಂತ್ನ ಏಕ ಎಳೆಯುವಂಥದ್ದು ಈ ರೀತಿಲಿ. ಪ್ರತಿಯೊಂದು ಲೈನಿಗೂ 5 ಬರ್ತವೆ, 5 ಎಳಿತಾ ಇದ್ದೀನಿ. ಅದರಲ್ಲಿ ಈಗ ಜೆಟ್ ಒಂದು ಹಾಕ್ಬೇಕಷ್ಟೇ. ಫಸ್ಟ್ ಈಗ ಲೆಂತ್ಗಳ್ನ ಎಳೆದು ಜೆಟ್ನ ಯಾವ ರೀತಿ ಫಿಟ್ ಮಾಡಬೇಕು ಅಂತಲೇ ಹೇಳ್ತೀನಿ. ಅದನ್ನ ಕನೆಕ್ಟ್ರನ್ನ ಯಾವ ರೀತಿ ಕನೆಕ್ಟ್ ಮಾಡಿ ನೀರು ಯಾವ ರೀತಿ ಹೋಗ್ಬೇಕು ಅಂತಲೂ ನಿಮಗೆ ವೀಡಿಯೋ ಮುಖಾಂತರ. ಈಗ ಏನಿದ್ರು ಕನೆಕ್ಟ್ರುಗಳ್ನ ಫಿಟ್ ಮಾಡ್ಕೋಬೇಕು, ಹಂಗೆ ಎಲ್ಲವೂ ಹಾಕ್ಕೋಬೇಕು, ಹಂಗೆ ಒಂದು ಟೀ ಹಾಕ್ಕೋಬೇಕು, ಟೀಗಳ್ನ ಹಾಕ್ಕೋಬೇಕು. ಆಮೇಲೆ ಜೆಟ್ಟಿಗೆ ಟೀ ಯಾವ ರೀತಿ ಹಾಕ್ಬೇಕು ಅಂತೇಳಿ ಇವಾಗ ತಿಳಿಸ್ತಾ ಇದ್ದೀನಿ. ನಾನು ಅಲ್ಲಿಗೆ 5 ಅಡಿ ಲೆಂತ್ ಇರೋ ಜೆಟ್ ಹಾಕೋಕ್ಕೆ PVCನ ಮ್ಯಾಗ್ ನಿಲ್ಲಿಸ್ತಾ ಇರೋಂಥದ್ದು. ಅಂದರೆ 1/2 ಇಂಚಿಂದು PVC ನೋಡ್ತಾ ಇರ್ಬೋದು ನೀವು. ಈ ರೀತಿಲಿ 1/2 ಇಂಚಿಂದು ಪೈಪ್ನ ಈ ರೀತಿ ನೋಡಿರಿ, ಆಲ್ಮೋಸ್ಟ್ ಅಲ್ಲಿ 5.5 ಅಡಿ ಇರುವಂಥದ್ದು. ನಾನೀಗ 6 ಅಡಿ ಇದ್ದೀನಿ ಅಂದರೆ ಇದು 5.5 ಅಡಿ ಇರುವಷ್ಟು ಜೆಟ್ಗಳನ್ನ ಅಳವಡಿಕೆ ಮಾಡಿರ್ತಾ ಇರೋಂಥದ್ದು. ಅಂದರೆ PVCನ ನಾನೀಗ ಅಲ್ಲಿಗೆ 4, 8, 10, 12 ಜೆಟ್ಗಳನ್ನ ಹಾಕ್ತಾ ಇರೋಂಥದ್ದು. ಅಂದರೆ ಇವು ಸಣ್ಣ ಜೆಟ್ಟಲ್ಲ, ಮಾಮೂಲಿ ಈಗ ಅವಾಗ ಬರ್ತಿದ್ವಲ್ಲ ಈ ರೀತಿ ಜೆಟ್ಗಳಲ್ಲ ಇವು. ಈ ರೀತಿ ಜೆಟ್ಗಳಲ್ಲ, ಈ ದೊಡ್ಡ ಜೆಟ್ಗಳು 1 ಅಡಿನೇ, ಅಂದರೆ ಒಂದು ಸೈಡೇ 30 60 ಅಡಿ ಕವರ್ ಮಾಡೋ ಅಂಥದ್ದು. ನೋಡೋಣ ಯಾವ ರೀತಿ ಹೊಡೆಯುತ್ತೆ ಅಂತೇಳಿ ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಈಗ ಇವನು ಹಾಕೋಣ. ಈಗ ನೋಡಿದ್ರಲ್ಲ ನಾನು ಯಾವ ರೀತಿ ಒಂದು 10 ಲೆಂತ್ ಪೈಪ್ಗಳನ್ನ ಎಳೆದಿದ್ದೀನಿ ಅಂತೇಳಿ. ಈಗ ಅದಕ್ಕೆ ಜೆಟ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು, ಹಂಗೆ ಯಾವ ರೀತಿ ಒಂದು ಪೈಪ್ನ ನಿಲ್ಲಿಸ್ಕೋಬೇಕು ಅಂತ ವಿಡಿಯೋ ಮುಖಾಂತರ ಹೇಳ್ತಾಯಿದ್ದೀನಿ. ಹಂಗೆ ಕನೆಕ್ಟ್ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂದರೆ PVCಯಿಂದಾಗಿ ಅದನ್ನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇರೋಂಥ. ನೀವು ನೋಡ್ತಾ ಇರ್ಬೋದು ನನಗೆ ಯಾವ ರೀತಿ ಅಂದರೆ 2 ಇಂಚಿನ PVC ಪೈಪ್ಗೆ ಬಂದಿರುತ್ತಲ್ಲ, ಅದರಿಂದಾಗಿ 1/4 ಇಂಚಿನ ಪೈಪಿಗೆ ಇದನ್ನು ತಗೊಂಡಿರೋಂಥದ್ದು. ಏಕೈಕ 1/4 ಇಂಚಿನ ಪೈಪಲ್ಲಿ ಎಳೆದು ಅಲ್ಲಿಂದ ನಾನು 1/2 ಇಂಚಿಗೆ ಫಿಟ್ ಮಾಡಿರೋಂಥದ್ದು. ಯಾವ ರೀತಿ ಅಂದರೆ ನೀವು ನೋಡ್ತಾ ಇರ್ಬೋದು ಈ ರೀತಿಲಿ. ಈಗಿದು 1/4 ಇಂಚಿಗೆ ಬಂದಿರೋಂಥದ್ದು. 1/4 ಇಂಚಿಂದ ನಾನು 1/2 ಇಂಚಿಗೆ ತಗೊಂಡಿರೋಂಥದ್ದು. ಪ್ರತಿಯೊಂದು ಜೆಟ್ಗಳು ಹೊಡಿಬೇಕಲ್ಲ. ಈಗ ನನ್ನ ಹತ್ರ ಇದ್ದಿದ್ದು ವೇಸ್ಟ್ ಆಗಿದ್ದಿದ್ದು ಪೈಪ್ಗಳು ಯಾವುವು ಅಂದರೆ 1/2 ಇಂಚಿನ ಪೈಪ್ಗಳು. 1/2 ಇಂಚಸ್ ಪೈಪಿಂದಾಗಿ ಈಗ ನಾನು ಜೆಟ್ನ ನಾನು ರೆಡಿ ಮಾಡ್ತಿರೋಂಥದ್ದು. ನೀವು ಗಮನಿಸ್ಬೋದು. ಈಗ 1/4 ಇಂಚಿಂದಾಗಿ ಟೀನ 1/2 ಇಂಚಿಗೆ ತಗೊಂಡಿರೋಂಥದ್ದು ಈ ರೀತಿ ನಿಲ್ಲಿಸಿರೋಂಥದ್ದು. ಈಗ 1/2 ಇಂಚಿಂದು ಜೆಟ್ಗಳಲ್ಲಿ ಪೈಪ್ ಏನಿದೆ 1/2 ಇಂಚಿನ ಪೈಪ್ನಲ್ಲಿ ಯಾವ ರೀತಿ ಅಂದರೆ ಸ್ಟ್ರೈಟಾಗೆ ಎಳೆದಿರೋಂಥದ್ದು. ಒಂದಿಂದ 30 ಅಡಿ ಅಂತರವಾಗಿ 30 ಅಡಿ ಅಂತರದಲ್ಲಿ ಒಂದು ಪೈಪ್ನ ನಾನು ಎಳೆದಿರೋಂಥದ್ದು, ಇಲ್ಲಿಂದಾಗಿ ಕನೆಕ್ಟ್ ಮಾಡಿರೋಂಥದ್ದು. ಈಗ ಯಾವ ರೀತಿ ಒಂದು ಜೆಟ್ನ ಜೋಡಣೆ ಮಾಡಬೇಕು ನಾವು ನೀಟಾಗಿ ಹೇಳಬೇಕು ಅಂದರೆ, ಈ ಒಂದು ಜೆಟ್ ನಿರ್ಮಾಣ ಮಾಡ್ತಾಯಿದ್ದೀವಿ ಅಂದಮೇಲೆ ನಾವೇನು ಈಗ ನಿಲ್ಲಿಸ್ತೀವಲ್ಲ ಪೈಪು, ಅದು ಫಸ್ಟು ಬಿಗಿಯಾಗಿರಬೇಕು. ಯಾಕೆಂದರೆ ನಾವು ನೀರು ಫೋರ್ಸಾಗಿ ಬಂದಾಗ ಏನಾಗುತ್ತೆ ಅಂದರೆ ಹಳ್ಳಾಡ್ದಾಗ ಬಿದ್ದೋಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಒಬ್ಬೊಬ್ರಿಗೆ ಕಬ್ಬಣನೂ ನೆಡ್ತಾರೆ, ಇಲ್ಲ ರಾಡ್ಗಳು ನೆಡ್ತಾರೆ. ನಾವಿವಾಗ ಸದ್ಯಕ್ಕೆ ನನ್ನ ಹತ್ರ ಈಗ ಕಡಿಮೆ ಬಜೆಟ್ ಇರೋದ್ರಿಂದಾಗಿ ಮುಂಚಿತವಾಗಿ ನಾನು ಒಂದು ಕಡ್ಡಿನೇ ಕಡ್ದೆ ಅಂತಿರೋದು. ಮುಖ್ಯವಾಗಿ ಬಿಗಿಯಾಗಿ ದಾರದಲ್ಲಿ ಕಟ್ಟಬೇಕು, ಯಾಕೆಂದರೆ ನೀರು ಫೋರ್ಸಾಗಿ ಬಂದಾಗ ಯಾವುದೇ ಕಾರಣಕ್ಕೂ ಹಳ್ಳಾಡಬಾರ್ದು. ಅದರಿಂದಾಗಿ ಒಂದು 2 ಚೋಡಿನಾರ ಹಾಕಿ ನೀರನ್ನ ಬರುವ ಸ್ಪೀಡಿಗಾದ್ರೂ ಇದು ಕಂಟ್ರೋಲ್ ಆಗೋ ರೀತಿಲಿ ಇರಬೇಕು. ನೋಡಿರಿ ಈ ರೀತಿ ಒಂದು ಜೆಟ್ನ ನಿರ್ಮಾಣ ಮಾಡ್ಕೋಬೇಕು. ಫಸ್ಟು ನೀವು ನೋಡ್ತಾ ಇರ್ಬೋದು ನಾನೀಗ 1/2 ಇಂಚಿಗೆ ಕನೆಕ್ಟ್ ಮಾಡಿರೋಂಥದ್ದು. ಹಂಗೆ ಒಂದು ಗೇಟ್ ವಾಲ್ಗಳ್ನು ಹಾಕ್ಕೊಂಡಿರೋಂಥದ್ದು. ಯಾಕೆಂದರೆ ನೀರೇನಾದ್ರು ಪ್ರೆಷರ್ ಕಮ್ಮಿ ಆದರೆ ಗೇಟ್ ವಾಲ್ ಮುಖಾಂತರ 2 ಸೈಡ್ಗೂ ಅಷ್ಟೇ ಒಂದು ಗೇಟ್ ವಾಲ್ನ ಇಕ್ಕೊಂಡಿರೋಂಥದ್ದು. ಈ ಗೇಟ್ ವಾಲ್ ಇಕ್ಕೊಂಡಿರೋದು ಏನಾಗುತ್ತೆ ಅಂದರೆ ಪ್ರೆಷರ್ ಕಮ್ಮಿ ಆದಷ್ಟು ನಾನು ಬೇಕಾದಾಗ ನಾನು ಕಂಟ್ರೋಲ್ ಮಾಡ್ಕೊಳಕ್ಕೆ ಮಾಡಿರೋಂಥದ್ದು. ಈಗ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಒಂದು ಜೆಟ್ನ ಈಗ ತಯಾರಿ ಮಾಡ್ಕೊಂಡಿದ್ದೀನಿ ಅಂತೇಳಿ. ಈಗ ಯಾವ ರೀತಿ ಪ್ರತಿಯೊಂದಕ್ಕೂ ಅಷ್ಟೇ ಇದೇ ರೀತಿ ಒಂದೊಂದು ಕಡ್ಡಿಗಳನ್ನ ನೆಟ್ಟು ಜೆಟ್ನ ಹಾಕ್ಕೊಳ್ಳೋದು. ಯಾವ ರೀತಿ ನೀರು ಈಗ ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಈಗ ನಾನೇನು ಪೈಪ್ನ ನಿಲ್ಲಿಸಿದ್ದೀನಿ ಮತ್ತು ಜೆಟ್ಗಳನ್ನ ಅಳವಡಿಕೆ ಮಾಡಿದ್ದೀನಿ ಅಂತ ನೋಡ್ತಾ ಇರ್ಬೋದು. ಪ್ರತಿಯೊಂದು ಇಷ್ಟೇ ಈ ಅಂತರದಲ್ಲಿ ಏಕ ಸಾಲಿಗೆ ಹಾಕಿರೋಂಥದ್ದು. ಈಗ ನಾನು ಇದಕ್ಕೊಂದೇ ಒಂದಿನ ಜೆಟ್ನ ಅಳವಡಿಕೆ ಮಾಡಿ ಮತ್ತು ಈಗ ನೀರು ಹೆಂಗೆ ಹೊಡಿಬೇಕು ಅಂತ ನಿಮಗೆ ಈಗ ಹೊಡಿಬೇಕಂತ ನಿಮಗೆ ತಿಳಿಸ್ತಾ ಇರೋಂಥದ್ದು. ಈಗ ನೋಡ್ಬೋದು ಈಗ ಜೆಟ್ಗಳನ್ನ ಯಾವ ರೀತಿ ಒಂದು ಜೋಡಣೆ ಮಾಡ್ತೀನಿ ಅಂತ ಒಂದು ಜೆಟ್ ಹಾಕಿದ್ದೀನಿ. ಯಾವ ರೀತಿ ಹೊಡಿತಾ ಇದೆ ಅಂತ ನೋಡ್ಬೋದು. ಈ ರೀತಿಲಿ ಅಲ್ಲಿಗೆ 20 ಅಡಿ ಅಗಲದಷ್ಟು ಹೊಡಿತಾ ಇರೋಂಥದ್ದು.
ಈಗ ನಾನು ಯಾವ ರೀತಿ ಜೆಟ್ನ ಅಳವಡಿಕೆ ಮಾಡ್ತೀನಿ ಅಂತಲೂ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಪ್ರತಿಯೊಂದು ಅಷ್ಟೇ. ಮುಂಚೆನೇ ನಾನು ಜೆಟ್ ಹಾಕಿಲ್ಲ, ಯಾಕೆಂದರೆ ಹಳೆ ಪೈಪ್ ಆಗಿರೋದ್ರಿಂದ ಏನಾಗ್ತೈತೆ ಅಂದರೆ ಮಣ್ಣುಗಳು ಕಟ್ಕೊಂಡಿರೋದ್ರಿಂದಾಗಿ ಸ್ವಲ್ಪ ಓಪನ್ ಮಾಡಿಬಿಟ್ಟು ಆಗ್ತಿರೋಂಥದ್ದು. ನೋಡ್ತಾ ಇರ್ಬೋದು ಇದು ಬರೀ 30 ರೂಪಾಯಿ ಜೆಟ್ಟು ಅಷ್ಟೇ. ಇದು ಅಡಾಪ್ಟ್ರೆಲ್ಲ ನನ್ನ ಹತ್ರ ಹಳೇವಿರೋದೇನೆ. ಈಗ ಅಡಾಪ್ಟ್ರಿಗೆ ಫಿಟ್ ಮಾಡ್ಕೊಂಡು ಇದು 1/2 ಇಂಚಿನ ಪೈಪಿಗೆ ಆಗ್ತಾ ಇರೋಂಥದ್ದು. ನೋಡ್ತಾ ಇರ್ಬೋದು ಇದು ಯಾವ ರೀತಿ ಏನಿಲ್ಲ ಇದೇ ರೀತಿ ನೋಡ್ತಾ ಇರ್ಬೋದು ಯಾವ ರೇಂಜಲ್ಲಿ ಹೊಡಿತಾ ಐತೆ ಅಂದರೆ ಪೂರಾ 30 ಅಡಿ ಅಷ್ಟು ಹೊಡೆಯೋಷ್ಟು ಅಂಥದ್ದು. ಇಷ್ಟೇ ಪ್ರತಿಯೊಂದಕ್ಕೂ ಅಷ್ಟೇ. ನಾನು ಟೋಟಲ್ 14 ಜೆಟ್ ರೆಡಿ ಮಾಡಿದ್ದೀನಿ. 14ರಲ್ಲೂ ಅಷ್ಟೇ. ನೋಡ್ತಾ ಇರ್ಬೋದು ಇಲ್ಲಿಂದ 30 ಅಡಿ ನನ್ನ ಹತ್ರವರೆಗೂ ಹೊಡಿತಾ ಇರೋಂಥದ್ದು. ಈಗ ಪ್ರತಿಯೊಂದಕ್ಕೂ ಜೆಟ್ ಹಾಕಿ ಯಾವ ಅಂತರದಲ್ಲಿ ಹೊಡೆಯುತ್ತೆ ಅಂತ ಎಂದೇ ಹೋಗ್ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೇಂಜಿಗೆ ಹೊಡಿತಾ ಇದ್ದಾವೆ ಅಂತ ಜೆಟ್ಟಲ್ಲಿ. ನಾನು ಇರೋವರೆಗೂ ಬೀಳ್ತಾ ಇರೋಂಥದ್ದು 30 ಅಡಿ ಪೂರ್ಣವಾಗಿ ಎಲ್ಲವೂ ಈಗ ಚೆನ್ನಾಗಿ ಹೊಡಿತಾ ಇರೋಂಥದ್ದು. ಮಾಡಿರೋದು ಹಳೆ ವೇಸ್ಟ್ ಪೈಪಿಂದ ಮಾಡಿದ್ರು, ಹೊಡೆದೋರೋ ಪೈಪಿಂದ ಮಾಡಿದ್ರು, ಒಳ್ಳೆ ರಿಸಲ್ಟ್ ಬಂದೈತೆ. ಅದ್ರಾಗೆ ಏನು ಅಂದರೆ ಫಸ್ಟ್ ಎಲ್ಲರೂ ಜೆಟ್ ಹಾಕ್ಬಿಟ್ಟು ಮಾಡ್ತಾರೆ. ನಾನು ಯಾಕೆಂದರೆ ಮಣ್ಣುಗಳು ಹಳೆ ಮಣ್ಣೆಲ್ಲ ಕಟ್ಕೊಂಡಿರ್ತಲ್ಲ, ಪೈಪಲ್ಲಿ ನೀರೇ ಹೋಗ್ತಿರಲಿಲ್ಲ, ಅದರಿಂದಾಗಿ ಸ್ವಲ್ಪ ನೀರು ಬಿಟ್ಕೊಂಡು ಜೆಟ್ ಹಾಕಿರೋಂಥದ್ದು. ಒಳ್ಳೆ ಪ್ರೆಸರಲ್ಲಿ ಬರ್ತಾ ಇರೋಂಥದ್ದು ನೀರು ಮಾತ್ರವ. ನೋಡ್ತಾ ಇರ್ಬೋದು ಫುಲ್ಲು ಎಲ್ಲ ಸಿಡಿತಾ ಐತೆ. ಆ ರೇಂಜಲ್ಲಿ 14 ಜೆಟ್ಟು ಸಹ ಹೊಡಿತಾ ಇರೋಂಥದ್ದು. ಪ್ರತಿಯೊಂದು ಗಿಡಗಳಿಗೂ ಹೋಗ್ತಾ ಇರೋಂಥದ್ದು. ಫೋರ್ಸು ಅಷ್ಟೇ ಆ ರೇಂಜಲ್ಲಿದೆ. ನೀವು ನೋಡ್ತಾ ಇರ್ಬೋದು ಪೂರ ನೋಡಿದ್ರಲ್ಲ ಯಾವ ರೀತಿ ಅಂತ ಹೇಳಿ. ಅಂದರೆ ಕಡಿಮೆ ಅಂದರೆ ಒಂದು 350 ರೂಪಾಯಿ ಖರ್ಚು ಮಾಡಿರ್ಬೋದು. ಅದು ಜೆಟ್ಗೆ, ಒಂದು ಜೆಟ್ಗೆ 30 ರೂಪಾಯಿ. 14 ಜೆಟ್ ಹಾಕಿದ್ದೆ, ಅದ್ರಾಗೆ 2 ಮೊದಲೇ ಇದ್ದು 360 ರೂಪಾಯಿನ ಖರ್ಚು ಮಾಡಿದ್ದೀನಿ. ನೋಡ್ತಾ ಇರೋದು ಪ್ರತಿಯೊಂದು ಗಿಡಗಳಿಗೂ ಯಾವ ರೀತಿ ನೀರು ಹೋಗ್ತೈತೆ ಅಂತೇಳಿ. ಅಲ್ಲೇ ನೀರು ನಿಲ್ಕೊಳ್ಳೋವಷ್ಟು ನೀರು ಬೀಳ್ತೈತೆ. 14 ಜೆಂಟು ಅಂದರೆ 10 ಗುಂಟೆ ಚೆನ್ನಾಗಿ ಓಡ್ತೈತೆ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಎಲ್ಲ ರೈತ ಬಂದವರಿಗೂ ಧನ್ಯವಾದಗಳು.